ಜನಪರ ಆಡಳಿತಕ್ಕಾಗಿ ಮೋದಿ ಮತ್ತೆ ಪ್ರಧಾನಿಯಾಗಲಿ. ಮಾಜಿ ಸಂಸದ ಜನಾರ್ದನ ಸ್ವಾಮಿ. ಪಾವಗಡ 70 ವರ್ಷಗಳ ಕಾಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೂ ದೇಶದ ಪ್ರಗತಿ ಕಾಣಲಿಲ್ಲ. ಭಾರತದ ಬಗ್ಗೆ ವಿದೇಶಗಳಲ್ಲಿ ಅಷ್ಟಕ್ಕಷ್ಟೇ ಸ್ಥಾನಮಾನವಿದ್ದು, ಮೋದಿ ಪ್ರಧಾನಿಯಾದ ಬಳಿಕ ವಿದೇಶಿಗರು ದೇಶದತ್ತ ಕಣ್ಣೆತ್ತಿ ನೋಡುವಂತೆ ಮಾಡಿದ್ದಾರೆ. ಕಾಂಗ್ರೆಸ್ ಅವಧಿಯಲ್ಲಿ ಹೇಳಿಕೊಳ್ಳುವಂತಹ ಪ್ರಗತಿ ಕಾಣಲಿಲ್ಲ. ಅಭಿವೃದ್ಧಿ ವಿಚಾರವಾಗಿ ಅವರ ಆಡಳಿತ ಅವಧಿಯಲ್ಲಿ ಭಾರತ ಹೆಚ್ಚು ಟೀಕೆಗೆ ಒಳಪಟ್ಟಿತ್ತು. ದೇಶದ ಸುಭದ್ರತೆಗೆ ಮತ್ತು ಜನಪರ ಆಡಳಿತ ಜಾರಿಗೆ ಮೋದಿ 3ನೇ ಬಾರಿಗೆ ಈ ದೇಶದ ಪ್ರಧಾನಿಯಾಗಲೇಬೇಕು ಎಂದರು. ಮಾಜಿ ಶಾಸಕ ತಿಮ್ಮರಾಯಪ್ಪ ಮಾತನಾಡಿ, ಜನಪರ ಆಡಳಿತಕ್ಕಾಗಿ ಮೋದಿ ಈ ದೇಶದ ಪ್ರಧಾನಿಯಾಗಬೇಕು. ಚಿತ್ರದುರ್ಗ ಲೋಕಸಭೆ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಗೋವಿಂದ ಎಂ ಕಾರಜೋಳ ಅವರನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸೋಣ ಎಂದು ಮಾಜಿ ಶಾಸಕ ಕೆಎಂ ತಿಮ್ಮರಾಯಪ್ಪ ಕರೆ ನೀಡಿದರು. ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಏರ್ಪಡಿಸಿದ್ದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಎನ್ಡಿಎ ಗೋವಿಂದ ಕಾರಜೋಳ ಅವರನ್ನ ಕಣಕ್ಕಿಳಿಸಿದ್ದು ಅನುಭವಿ ಆಡಳಿತಗಾರರಾಗಿದ್ದಾರೆ. ಹೆಚ್ಚು ಮತ ನೀಡುವ ಮೂಲಕ ಅವರನ್ನ ಗೆಲ್ಲಿಸುವಂತೆ ಮನವಿ ಮಾಡಿದರು. ತಾಲೂಕು ಬಿಜೆಪಿ ಅಧ್ಯಕ್ಷ ರಂಗಣ್ಣಗೌಡ, ಜೆಡಿಎಸ್ ಮಾಜಿ ತಾಲೂಕು ಅಧ್ಯಕ್ಷ ಬಲರಾಮರೆಡ್ಡಿ, ಮಾಜಿ ಅಧ್ಯಕ್ಷ ಜಿಟಿ ಗಿರೀಶ್, ಗೋವಿಂದಪ್ಪ ಅಲ್ಕುಂದರಾಜ್, ನವೀನ್ ನಾಯಕ್, ತಿಪ್ಪೇಸ್ವಾಮಿ ಇತರರು ಉಪಸ್ಥಿತರಿದ್ದರು. ವರದಿ ಇಮ್ರಾನುಲ್ಲಾ ಪಾವಗಡ. ಅಂಬೇಡ್ಕರ್ ಅಂತ ಮಹಾನ್ ವ್ಯಕ್ತಿನ ಹೇಗೆ ನಡೆಸ್ಕೊಳ್ತು ಅಂತ ಇಡೀ ಇವತ್ತು ದೇಶಕ್ಕೆ ಗೊತ್ತಿದೆ. ಅದನ್ನ ಬಹಳಷ್ಟು ಕವರ್ ಮಾಡ್ತಾ ಇದ್ದಾರೆ. ಆದರೆ ವಸ್ತುಸ್ಥಿತಿ ನನಗೆ ಗೊತ್ತಿದೆ. ಏನಂತಂದ್ರೆ ಅವರು ಅತ್ಯಂತ ಹಿಂದುಳಿದ ಒಂದು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯದಿಂದ ಬಂದವರು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಲೋಕಸಭೆಗೆ ಮೆಂಬರ್ ಆಗಲಿಕ್ಕೂ ಬಿಡಲಿಲ್ಲ. ಇಡೀ ರಾಷ್ಟ್ರದ ಸಂವಿಧಾನವನ್ನ ಸೃಷ್ಟಿ ಮಾಡಿದಂಥ ಮಹಾತ್ಮ. ಆಮೇಲೆ ಆತ ಏನು ಎಲ್ಲಿಂದಲೂ ಸುಮ್ಮನೆ ಬಂದವರಲ್ಲ ಅವರು ಅವರ ಶಿಕ್ಷಣವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇವತ್ತಿನ ಜನರೇಷನ್ ತಿಳ್ಕೊಳ್ಬೇಕಾಗಿದೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅಂತ, ಕೊಲಂಬಿಯಾ ಯೂನಿವರ್ಸಿಟಿ ಅಂತ, ಯಾವ ಕಾಲದಲ್ಲಿ ಅಲ್ಲಿ PhD ಮಾಡ್ಕೊಂಡು ಬರೋದಂತಂದ್ರೇನು, ಅವರ ವಿದ್ಯೆಗೆ ಆ ಕಾಲದಿಂದ ಏರೋಪ್ಲೇನ್ಗಳು ಇರಲಿಲ್ಲ. ನಮಗೆ ಆ ಕಾಲದಲ್ಲಿ ಅವರು ಹಡಗಲ್ಲೆಲ್ಲ ಹೋಗಿ ಅಷ್ಟೊಂದು ಡಿಸ್ಕ್ರಿಮಿನೇಷನ್ ಇದ್ದಂಥ ಒಂದು ಕಾಲದಲ್ಲಿ ಅಷ್ಟೊಂದು ಶಿಕ್ಷಣ ತಗೊಂಡಂಥ ಒಂದು ವ್ಯಕ್ತಿನ ಈ ದೇಶ ಸೆಲೆಬ್ರೇಟ್ ಮಾಡಬೇಕಿತ್ತು. ನಾವು ಸಾಕ್ತಾ ಇದ್ದಾರೆ. ಅವತ್ತು ಮಾಡ್ತಾ ಇರೋದು ದೇವೇಗೌಡರು ಏನವತ್ತು ಚೀಫ್ ಮಿನಿಸ್ಟರ್ ಮಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವ್ರ ಮನೆ ಹತ್ರ ಬಂದು ನೀವೇ ಮುಖ್ಯಮಂತ್ರಿ ಹೇಳಿದ್ರು. ದೇವೇಗೌಡರು ಒಪ್ಕೊಂಡು ಏನೋ ಒಂದು ಸರಿ ಮುಖ್ಯಮಂತ್ರಿ ಅಂತ ಮಾಡಿಬಿಟ್ರು. ಮಾಡಾದ್ಮೇಲೆ ಅವರ ಒಂದು ಏನು ರಾಜೀವ್ ಸೂತ್ರನ ಅವತ್ತು ಏನು ಮಾಡಿದ್ರು, ಅನ್ಕಂಡೀಷನಲ್ ಸಪೋರ್ಟ್ ಅಂತ ಹೇಳಿದ್ರು. ಆಮೇಲೆ ಎಲ್ಲ ಕಂಡೀಷನ್ ಬಂದ್ವು. ನಾನೇ ಮಾತಾಡ್ತಾರೆ ಬೇಕಾದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. ಆಮೇಲೆ ಬರ್ತಾ ನಾವು 2 ಭಾಗ ಇದ್ದೀವಿ, ನಾವು 2 ಭಾಗ ಶಾಸಕರಿದ್ದೀವಿ, ನಾವು ಮಂತ್ರಿಮಂಡಲದಲ್ಲಿ ನಡ್ಪಟ್ಟಬೇಕು, ನಿಗಮ ಮಂಡಲದಲ್ಲಿ ನಡ್ಪಟ್ಟಬೇಕು, ಮತ್ತು ಸಮನ್ವಯ ಸಮಿತಿ ಅಧ್ಯಕ್ಷ ಅವರೇ ಆದ್ರು. ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು 2 ಪಕ್ಷಗಳನ್ನ ಒಂದೇ ನಿಟ್ಟಿನಲ್ಲಿ ತಗೊಳ್ಳುವಂತ ಒಂದು ಕೆಲಸ ಮಾಡಬೇಕಾಗಿತ್ತು. ಯಾವುದೇ ಮಾನಿಟರ್ ಅಂತ 2 ಪಕ್ಷದ ಮಾನಿಟರ್ಗೆ ಮಾಡೋಂಥ ಕೆಲಸ ಮಾಡಬೇಕಾಯ್ತು. ಮಾಡಲಿಲ್ಲ. ಅವಳಿಗೆ ಏನು ಮಾಡೋದು ನಿಮ್ಗೆ ಜನರಿಗೆ ಗೊತ್ತು, ನಿಮಗೂ ಗೊತ್ತೆಲ್ಲ, ಸುದ್ದಿ ಮಾಧ್ಯಮಗಳೆಲ್ಲ ಗೊತ್ತು. ಮೈತ್ರಿ ಮಾಡ್ಕೊಂಡು ಅವ್ರಿಗೆ ವೋಟಿಂಗ್ ಯಾಕೆ ಮಾಡಿಲ್ಲ ಅಂತ. ವೋಟಿಂಗ್ ಮಾಡಿಲ್ಲ ಅಂತ ಮೋಸ ಮಾಡಿದ್ರು. ಯಾರು ಮೋಸ ಮಾಡಿದ್ರು? JDS